ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಮುಮುಕ್ಷುಗಳನ್ನು ಉದ್ಧರಿಸಿದಂಥ ಆರೂಢ ಜ್ಯೋತಿ ಪೂಜ್ಯ ಅಜ್ಜನವರನ್ನು ಪ್ರಾರ್ಥನೆ ಮಾಡಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು ನಿರಂತರವಾಗಿ ಶಾಸ್ತ್ರ ಸ್ತೋತ್ರಗಳನ್ನು ಭಕ್ತರಿಗೆ ಎಡೆಮಾಡಿದ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳನ್ನು ಪ್ರಾರ್ಥಿಸಿ ಶ್ರಾವಣ ಮಾಸದ ನಿಮಿತ್ತವಾಗಿ ನಡೆದಿರುವ ಶಂಕರ ಭಗವತ್ಪಾದಾಚಾರ್ಯರ ಮೋಹ ಮುದ್ಗರ ಗ್ರಂಥದ ಚಿಂತನೆಯಲ್ಲಿ ಸಮಾವೇಶಗೊಂಡಿರುವಂಥ ಎಲ್ಲ ಭಗವತ್ ಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಆರಂಭದಲ್ಲಿ ಮೂಲ ಗ್ರಂಥದ 5 ಶ್ಲೋಕಗಳ ವಾಚನದ ನಂತರದಲ್ಲಿ ಚಿಂತನಕ್ಕೆ ಪ್ರವೇಶ ಮಾಡೋಣ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ नहि नहि रक्षति डुक्रीकरणे मूढजहीहि धनागमतृष्णां कुरु सद्बुद्धिं मनसि वितृष्णां यल्लभसे निज कर्मोपातं वित्तं तेन विनोदय चित्तं नारीस्तनभरणाभिदेशं दृष्ट्वा मागामोहावेशम् एतन्मां सवसादि विकारम् मनसि विचिन्तय वारं वारम् नलिनी दलगत जलमति तरलम् तद्वज्जीवितमतिशय चपलम् विद्धिव्याध्यभिमानग्रस्तम् लोकं शोकहतं च समस्तम् यावद्वित्तोपार्जनसक्तः तावन्निजपरिवारो रक्तः पश्चाज्जीवति जर्जरदेहे वार्तां कोऽपि न पृच्छति गेहे भज गोविन्दं भज गोविन्दं गोविन्दं भज मूढमते
ಗೋವಿಂದಂ ಭಜ ಮೂಢಮತೆ. ಗೋವಿಂದಂ ಭಜ ಮೂಢಮತೆ. ಗೋವಿಂದನ ಧ್ಯಾನವನ್ನು ಮಾಡು. ಕಾರಣ, ಗೋವಿಂದನ ಧ್ಯಾನ ಮಾತ್ರ ನನ್ನನ್ನು ರಕ್ಷಿಸಬಲ್ಲದು. ಯಾವುದರಿಂದ ನನ್ನನ್ನು ರಕ್ಷಣೆ ಮಾಡಬಲ್ಲದು ಅಂದರೆ, ನನಗೆ ಬಂದು ಒದಗಿದಂಥ ಭವದಿಂದ ನನ್ನನ್ನು ರಕ್ಷಿಸಬಲ್ಲದು. ಗೋವಿಂದನ ಧ್ಯಾನದ ಒಂದು ಉಪಾಯವನ್ನು ಹೊರತುಪಡಿಸಿದರೆ ಭಜಕರಿಗೆ ಮತ್ತಾವ ಉಪಾಯಗಳು ಇಲ್ಲ. ಆ ಕಾರಣದಿಂದ ಗೋವಿಂದನ ಧ್ಯಾನವನ್ನು ಮಾಡು. ಬಹಳಷ್ಟು ಜನ ಅಂದಿರಬೇಕು, ಶಂಕರರಿಗೂ ಗೋವಿಂದನ ಧ್ಯಾನ ಮಾಡೋದಕ್ಕೆ ಒಂದು ವಯಸ್ಸದ. ಯಾವಾಗ 60 ವರ್ಷ ದಾಟಬೇಕು. ಯಾಕಂದ್ರೆ ಬಾಲ್ಯ ಗೋವಿಂದನ ಧ್ಯಾನ ಮಾಡೋ ವಯಸ್ಸಲ್ಲ, ತಾರುಣ್ಯ ಗೋವಿಂದನ ಧ್ಯಾನ ಮಾಡೋ ವಯಸ್ಸಲ್ಲ. ಕಾರಣ ಏನು ಅಂದ್ರೆ, ಅವಾಗಿರುವಂಥ ಆಶೋತ್ತರಗಳೇ ಬೇರೆ. ಬಾಲ್ಯದಲ್ಲಿರುವಂಥ ಬುದ್ಧಿನೇ ಬೇರೆ, ತಾರುಣ್ಯದೊಳಗಿರುವಂಥ ಬುದ್ಧಿನೇ ಬೇರೆ. ಯಾವಾಗ ಇಂದ್ರಿಯಗಳು ಜರ್ಜರಿತವಾಗಿ ಹೋಗ್ತವೆಯೋ ಆವಾಗ ಗೋವಿಂದನ ಧ್ಯಾನ ಮಾಡ್ರಿ ಅಂದ್ರೆ ನಡೀತದ. ಈಗ ಯಾಕೆ ಧ್ಯಾನ ಮಾಡಬೇಕು ಅಂತ ಭಾಳ ಜನ ಅಂತ. 60 ವರ್ಷದ ನಂತರ ಆದರೂ ನೀವು ಧ್ಯಾನ ಮಾಡಿ ಮುಕ್ತರಾಕಿರಿ ಅಂದ್ರೆ ಏನು ತೊಂದರೆ ಇಲ್ಲ, ಮಾಡ್ಬೋದು. ಅದಕ್ಕೆ 2 ಪ್ರತಿಬಂಧಕಗಳದಾವ. ಮೊದಲನೆಯ ಪ್ರತಿಬಂಧಕ ಯಾವುದು ಅಂದ್ರೆ, 60 ವರ್ಷ ನೀನು ಬದುಕ್ತಿ ಅನ್ನೋದು ಯಾವ ಗ್ಯಾರಂಟಿ ಅದು? 60 ವರ್ಷದ ನಂತರ ನೀನೆಲ್ಲ ಧ್ಯಾನ ಮಾಡಬೇಕು, ಅವಾಗ ಮಾಡಬೇಕು ಅಂತ ವಿಚಾರಕ್ಕೆ ಬಂದಿ ಖರೆ. 60 ವರ್ಷದವರೆಗೂ ನೀನು ಇರ್ತಿ ಅಂತ ಹೇಳುವುದಕ್ಕೆ ಹೆಂಗೆ ಸಾಧ್ಯ ಅದು? ಯಾಕಂದ್ರೆ ಪರಮಾತ್ಮ ಎಲ್ಲದರೊಳಗೂ ಹಿರಿಯತನ ಕೊಟ್ಟಾನ. ಜನನ ಮರಣದಾಗು ಹೋಗಿನೋಳು ಒಡೆತನವು ಇನಿತಿಲ್ಲವಾಗಿ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳುವ ಹಾಗೆ ಏನಾದರೂ ಮಾಡ್ಕೋಬಹುದು, ಆದರೆ ಇವೆರಡು ಹಿರಿಯತನ ಮಾತ್ರ ಪರಮಾತ್ಮ ತನ್ನ ಕೈಯೊಳಗೆ ಇಟ್ಟುಕೊಂಡಾನ. ಯಾವ ಜೀವಿಗಳ ಕೈಗೆ ಅದನ್ನು ಕೊಟ್ಟಿಲ್ಲ. ಬೇಕಾದಂಥ ಶಾಸ್ತ್ರಗಳನ್ನು ಓದಿರಲಿ, ಬೇಕಾದಂಥ ವಿಜ್ಞಾನ ವಿದ್ಯೆಗಳನ್ನು ಕಲಿತಿರಲಿ, ಎಂಥ ವೈದ್ಯ ಅದಾನಂದ್ರೂ ಅವನು ಒಂದು ಜನನ, ಇನ್ನೊಂದು ಮರಣ. ಜನನ ಮರಣದ ಆಗು ಹೋಗಿನ ಒಡೆತನವು ಇನಿತಿಲ್ಲ. ಅದರೊಳಗೆ ಯಜಮಾನಿಕೆ ಅನ್ನೋದು ನಮ್ದೇನೂ ನಡೆಯಂಗಿಲ್ಲ. ಇನಿತು ಅಂದರೆ ಒಂದಿಷ್ಟು ಸಣ್ಣದು, ಎಳ್ಳು ಕಾಳಿನಷ್ಟು ಅಂತೀವಲ್ಲ, ಎಳ್ಳು ಕಾಳಿನಷ್ಟು ನಮ್ಮ ಹಿರಿಯತನ ಅದರೊಳಗೆ ನಡೆಯಂಗಿಲ್ಲ. ನೀನೆಲ್ಲ 60 ವರ್ಷದ ನಂತರ ಗೋವಿಂದನ ಧ್ಯಾನ ಮಾಡಿ ಮುಕ್ತ ಆಗಬೇಕು. ಈಗ ಆಶ್ರಮಕ್ಕೆ ಹೋಗೋ ಟೈಮ್ ಅಲ್ಲ, ಈಗ ಮಠಕ್ಕೆ ಹೋಗೋ ಟೈಮ್ ಅಲ್ಲ, ಈಗ ಪರಮಾತ್ಮನ ಧ್ಯಾನ ಮಾಡೋ ಟೈಮ್ ಅಲ್ಲಿದು. 60 ದಾಟಬೇಕು, ಆಮೇಲೆ ಅದನ್ನೆಲ್ಲ ಮಾಡೋದು ಅಂತ ಅನ್ನೋರಿಗೆ 60 ವರ್ಷ ಬದುಕ್ತೀವಿ ಅಂತ ಹೆಂಗೆ ಹೇಳೋದಕ್ಕೆ ಸಾಧ್ಯ ಅದ? ಆ ಪ್ರತಿಬಂಧಕವನ್ನು ದಾಟೋದು ಬಹಳ ಕಷ್ಟ. ಇನ್ನೊಂದು 60 ವರ್ಷಗಳ ಕಾಲ ನೀನು ಗೋವಿಂದನ ಧ್ಯಾನವನ್ನು ಒಮ್ಮೆ ಮಾಡಿಲ್ಲ ಅಂದ್ರೆ 60 ವರ್ಷದ ನಂತರದಲ್ಲಿ ಮಾಡಬೇಕು ಅಂತ ಮನಸ್ಸು ಬರಂಗಿಲ್ಲ. ಯಾಕೆ? 60 ವರ್ಷ ಏನು ಮಾಡಿ ರೂಢಿ ಬಿದ್ದಿರ್ತದ, ಮುಂದೆ ಅದನ್ನ ಮಾಡ್ಬೇಕನ್ನಿಸ್ತದೆ. 60 ವರ್ಷ ಹೆಂಗದು ಎತ್ತು ತಾನು ಜಗ್ಗಿರ್ತದಲ್ಲ, ಮುಂದೆ ಹಂಗೆ ಮುನ್ನಡಿಬೇಕಂತ. 60 ವರ್ಷ ಆಯ್ತು, ಇನ್ನು ಇದನ್ನು ಬಿಟ್ಟು ಮುಂದೆ ಹೋಗ್ಬೇಕು ಸಾಧ್ಯನೇ ಇಲ್ಲ ನೋಡ್ರಿ. ಮನ್ಯಾಗ ಬೇಕಾದನ್ಲಿ ಅವ್ರು ಹೆಂಗಾರ ಅನ್ಲಿ, ಅವರು ಹೋಗಂದ್ರೂ ಇಲ್ರಿ, ನಾ ಸುಮ್ಮನೆ ಸ್ವಲ್ಪ ನಂದು ಏನೇನು ಆಸೆ ದೊಡ್ಡದಿಲ್ಲ, ಮೊಮ್ಮಕ್ಕಳು ತಲೆ ಮೇಲೆ 2 ಅಕ್ಷತ ಹಾಕಿದವನ ಬಿಡ್ತೀನಿ ಮನಿ ಅಂತ. ಅವರು ಸಾಕಾಗಿತ್ತು ಹೋಗಿ ನೀನಂತ ಅವ್ರು ಅಂತಿರ್ತಾರ. ಹೋಗಂದ್ರೂ ಇವ ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಹೋಗಂದ್ರೆ ಇವಂಗೆ ಯಾಕೆ ಮನಸ್ಸು ಬರುವಲ್ತಂದ್ರೆ ಅದನ್ನ ಬಿಟ್ಟು ಬದುಕು ಶಕ್ತಿ ಇಲ್ಲ.
ಮಾಡಿದ್ದು ಹೆಂಗೆ ಹೋಗಲಿ ಅಂತ ಅವನಿಗೇನಾಗಿಬಿಡ್ತದೆ, ಅದೇ ಭ್ರಮ ಆಗಿಬಿಡ್ತದೆ. ಅದಕ್ಕೆ 60 ವರ್ಷದ ನಂತರ ಮಾಡ್ತೀನಿ ಅಂದ್ರೆ ಆಗೋ ಮಾತಲ್ಲ. ಬಸವಣ್ಣವರು ಅದಕ್ಕೆ ಅಂತಾರ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದ ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ಕೂಡಲ ಸಂಗಮ ದೇವ. ಅದನ್ನು ಶಂಕರ ಭಗವತ್ಪಾದರು ಹೀಗೆ ಹೇಳ್ತಾರೆ, ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತಿ ಆಶಾ ಪಿಂಡಂ. ಏನಾಗ್ಯದ ದೇಹದ ಸ್ಥಿತಿ ಅಂತ ಹೇಳ್ತಾರ ಅವರು. ಅಂಗಂ ಗಲಿತಂ ಮುಂಡಂ ಫಲಿತಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತಿ ಆಶಾ ಪಿಂಡ. ಈ ಶರೀರದೊಳಗ ಇವೆಲ್ಲ ಲಕ್ಷಣಗಳು ಕಾಣಿಸಿಕೊಂಡ್ರು ಈ ಬದುಕಿನ ಬಗ್ಗೆ ಆಸೆನ ಹೋಗಂಗಿಲ್ಲ ಅಂತದ. ಇನ್ನೂ ಇರ್ಬೇಕಂತ. ಯಾವಾಗ ಅಂಗಂ ಗಲಿತಂ, ಗಲಿತ ಆಗುದಂದ್ರೆ ಜರ್ಜರಾಗಿ ಹೋಗೋದು. ಯಾವುದು? ಶರೀರ ಹಣ್ಣಾದ್ರೂ ಸಹಿತ ಇವನಿಗೆ ಇನ್ನೂ ನಾನು ಏನಾದರೂ ಮಾಡಬೇಕು ಅನ್ನುವಂಥ ಆಸೆನೇ ತೀರಿಲ್ಲ. ಇನ್ನೂ ಹಂಗೆ ಕೂಡಿಡಬೇಕು ಅಂತಾನೆ, ಹಂಗೆ ಮಾಡಬೇಕು ಅಂತಾನೆ. ಆಶಾ ಪಿಂಡ ಹಂಗೆ ಬೆಳ್ಕೊಂತ ಹೊರತು ನನ್ನ ಶರೀರ ಇನ್ನು ಹಣ್ಣಾಗ್ಯದಪ್ಪ ಸಾಕು, ಇಷ್ಟು ವರ್ಷ ಇದನ್ನ ಮಾಡೀನಿ, ಇನ್ನು ಮುಂದಾದ್ರೂ ಭಗವಂತನ ಧ್ಯಾನ ಮಾಡಬೇಕು ಅನ್ನುವಂಥ ಭಾವ ಈತನೊಳಗೆ ಉತ್ಪನ್ನ ಆಗವಲ್ದು. ಅದನ್ನು ನೋಡ್ಯಾರ ಅವರು. ಶರೀರ ಹಣ್ಣಾಗ್ಯದ. ಎಷ್ಟು ಹಣ್ಣಾಗ್ಯದ ಅಂದ್ರೆ ಲಕ್ಷಣ ಹೇಳ್ತಾರೆ. ಮುಂಡಂ ಫಲಿತಂ. ಮುಂಡ ಅಂದರೆ ಮುಖ, ಮ್ಯಾಗ ತಲಿ ಏನಾಗ್ಯದ? ಫಲವತ್ತಾಗ್ಯದ ಅಂದ್ರೆ ತಲೆಯನ್ನು ಕೂದಲೆಲ್ಲ ಬೆಳಗಾಗ್ಯಾವಂತ. ಫಲಿತಂ ಅಂದ್ರೆ ತಲೆ ಕೂದಲೆಲ್ಲ ಬೆಳಗಾಗ್ಯಾವ. ತಲೆ ಕೂದಲೆಲ್ಲ ಬೆಳಗಾಗೋದು, ಶರೀರ ಎಲ್ಲ ಜರ್ಜರಿತ ಆಗೋದು ಅಂದ್ರೆ ಚರ್ಮ ಸುಕ್ಕುಗಟ್ಟೋದು ಅಂತಾರದು. ಚರ್ಮ ಸುಕ್ಕುಗಟ್ಟೋದು. ಮೊದಲು ಹೆಂಗಿದ್ದು ತಾರುಣ್ಯದೊಳಗ ಹೆಂಗೆ ಚರ್ಮ ಕಾಂತಿಯಿಂದ ತುಂಬಿಕೊಂಡಿತ್ತು, ಎಲ್ಲ ಕಡೆಗೂ ಮಾಂಸ ಖಂಡಗಳು ತುಂಬಿಕೊಂಡಾಗ ಅತ್ಯಂತ ದಷ್ಟಪುಷ್ಟವಾಗಿ ಕಾಣ್ತಿದ್ದ. ಈಗ ಹೆಂಗಾಗ್ಯದ ಚರ್ಮ? ಅದು ಹೇಳ್ತಾರೆ, ತಂಗಳ ರೊಟ್ಟಿ ನೀರಾಗ ನೆನೆಯಾಕಿಟ್ಟಂಗಾಗ್ಯದ. ವಯಸ್ಸಾದ್ಮೇಲೆ ಚರ್ಮ ಹೆಂಗಾಗಿರ್ತದೆ? ತಂಗಳದ ರೊಟ್ಟಿ ನೀರಾಗ ನೆನೆಯಾಕಿಟ್ಟಂಗೆ. ನೀರಾಗ ನೆನೆಯಾಕಿಟ್ಟು ನೋಡ್ರಿ ತಂಗಳದ ರೊಟ್ಟಿ ಹೆಂಗಾಗಿರ್ತದೆ, ಮೆತ್ತಗೆ ಎತ್ತೀವಿ ಅಷ್ಟೇ ಮೇಲೆ ಬರ್ತಾವೆ. ಹಂಗೆ ಮನ್ಯಾಗ ಮುದುಕರು ಕೈ ಚರ್ಮ ಹಿಡಿದು ನೋಡ್ರಿ ನೀವು, ಹಿಡ್ಕೋತೀವಿ ಅಟ್ಟು ಹಂಗೆ ಕೈಯಾಗ ಬರ್ತಿರ್ತದೆ ಮ್ಯಾಲ. ಕೈಯಾಗಿನ ಚರ್ಮ ಎಲ್ಲ ಸುಕ್ಕುಗಟ್ಟಿ ಹೋಗ್ಯದ ಅಂದ್ರೆ ಚರ್ಮ ಎಲ್ಲ ಹಣ್ಣಾಗ್ಯದ, ಪೂರ್ತಿ ಹಣ್ಣಾಗ್ಯದ. ತಲೆಯಾನ ಕೂದಲೆಲ್ಲ ಬೆಳ್ಳಗಾಗಕತ್ತಾವ. ದಶನ ವಿಹೀನಂ. ದಶನ ಅಂದ್ರೆ ಹಲ್ಲುಗಳು ವಿಹೀನ ಅಂದ್ರೆ ಒಂದೊಂದು ಬೀಳಾಕತ್ತಾವ. ಇವೆಲ್ಲ ಯಾವುದ್ರ ಲಕ್ಷಣ? ಒಳ್ಳೆ ಲಕ್ಷಣ ಅನ್ರಿ ಇವು. ಹಲ್ಲು ಹೋಗೋದು, ಕೂದಲು ಬೆಳಗಾಗೋದು, ಕಣ್ಣು ಕಾಣದಂಗಾಗೋದು, ಕಿವಿ ಬಂದಾಗೋದು, ಕಾಲೆಲ್ಲ ಏನಾಗೋದು? ಬಸವಣ್ಣವ್ರು ಹೇಳಿದ್ರಲ್ಲ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗೋದು, ಬೆನ್ನು ಬಾಗೋದು, ಅನ್ಯರಿಗೆ ಹಂಗಾಗೋದು, ಕಾಲ ಮೇಲೆ ಕೈಯ ನೂರೋದು, ಕೋಲು ಹಿಡಿಯೋದು, ಇವೆಲ್ಲ ಯಾವುದ್ರ ಲಕ್ಷಣ ಇವು? ಮುಪ್ಪಿನ ಲಕ್ಷಣ. ಮುಪ್ಪಾವಸ್ಥೆಗೆ ಬಂದೀವಂತದ್ರ ಅರ್ಥ. ಮುಪ್ಪಿನ ಲಕ್ಷಣಗಳನ್ನೆಲ್ಲ ಅವ್ರು ಹೇಳಕತ್ತಾರೆ. ಶರೀರ ಮುಪ್ಪಿಗೆ ಬಂದದ್ದು. ಈ ಎಲ್ಲ ಲಕ್ಷಣಗಳು ನೋಡಿಬಿಟ್ರೆ ಅದಕ್ಕೆ ಮನುಷ್ಯಾಗ ಏನಾಗೈತಂದ್ರೂ ಸಹಿಸಿಕೊಂತಾನ, ವಯಸ್ಸಾಗ್ಯಾವ ಅಂದ್ರೆ ಸಹನ ಆಗಂಗಿಲ್ಲ ನೋಡ್ರಿ. ಯಾರನ್ನಾರ ಕೇಳಿ ನೋಡ್ರಿ ನೀವು, ಎಷ್ಟು ವಯಸ್ಸಂದ್ರೆ ಒಂದು 4 ವರ್ಷ ಕಡಿಮೆನೇ ಹೇಳ್ತಾರೆ. 4 ವರ್ಷ ಕಡಿಮೆ ಹೇಳ್ತಾರೆ. ಎಲ್ಲಿ ತನ ಅಂದ್ರೆ 50 ತನ. 50 ತನ ಏನು ಮಾಡ್ತಾರ? 4 ವರ್ಷ ಅವಾಗಲೂ ಕಡಿಮೆ ಹೇಳ್ಕೊತಾನೆ ಬರ್ತಾರೆ. 50 ಆಗಿರಲಿ, 50 ನಂತರ ಅವ್ರ ವಯಸ್ಸು ಕೇಳಿ ನೋಡ್ರಿ. ಈಗ ಒಂದು 60 ಬಂದಿನ್ರಿ, ಈಗ ಒಂದು 70 ಬಂದಿನ್ರಿ ಅಂತಿರ್ತಾರೆ. ಇನ್ನೂ 62 63 ಇರ್ತಾರೆ, 70 ಹೇಳ್ತಿರ್ತಾರೆ.
ಯಾಕಂದ್ರೆ 62 ವಯಸ್ಸಿಗೆ 70 ಆದ್ರೂ ನೀನು ಹೆಂಗೆ ಕಾಣ್ತಾರಲ್ಲ ಅನ್ಸ್ಕೋಬೇಕಾಗಿರ್ತೈತೆ ಅವ. 60-50 ದಾಟಿದ ಮೇಲೆ ವರ್ಷ ಹೆಚ್ಚು ಹೇಳ್ಕೊತ ಹೋಗ್ಕಾನ. 50 ತನ ಹಂಗೆ ಇನ್ನು 32, 33, 35, 40, 50 ದಾಟು ತನ ಇವ 40 ದಾಟಂಗನೇ ಇಲ್ಲ ಹೇಳೋದು. ಅಂದ್ರೆ ಮುಪ್ಪು ಅಂದ್ರೆ ಅಂತ ಭಯ ಅದ ಅವನಿಗೆ. ಸಾವು ಅನ್ನೋ ಶಬ್ದ ಅವನಿಗೆ ಸಹನ ಇಲ್ಲ. ಅದನ್ನೆಂದೂ ಸಹಿಸ್ಕೊಳಕ್ಕಾಗಂಗಿಲ್ಲ ಮನುಷ್ಯನಿಗೆ. ಅದಕ್ಕೆ ವಯಸ್ಸಾಗ್ಯಾವ, ವಯಸ್ಸಿನ ಲಕ್ಷಣ ಬಂದಾವಂತ ಅವನಿಗೆ ಯಾವಾಗ ಅನಿಸ್ತದಲ್ಲ, ತಲೆಯನ್ನು ಕೂದಲು ಬೆಳಗಾದ ತಕ್ಷಣ 1-2 ಇದ್ರೆ ಆಗಿಂದಾಗ ತೆಗೆದ ಬಿಡ್ತಾನೆ ಅವನು ಹೆಂಗಾರ ಪ್ರಯತ್ನ ಮಾಡಿ. ಭಾಳ ಆಗಕತ್ತಾವಂದ್ರೆ ಏನು ಮಾಡ್ತಾನೆ, ಬಣ್ಣ ಹಚ್ಚಕ್ಕೆ ಚಲೋ ಮಾಡ್ತಾನೆ. ತಲೆಯನ್ನು ಕೂದಲು ಬೆಳ್ಳಗಾಗ್ಯಾವಂದ್ರೆ ವಯಸ್ಸಾಗೈತಿ ಅನಿಸ್ಕೋಬಾರ್ದು. ವಯಸ್ಸಾಗೈತಿ ಅನಿಸ್ಕೋಬಾರ್ದಂದ್ರೆ ಅದಕ್ಕೆ ಏನು ಉಪಾಯ? ಬಣ್ಣ ಹಚ್ಚಬೇಕು. ಕಿವಿ ಬಂದಾಗ್ಯಾವಂದ್ರೆ ಮತ್ತೇನು ಅದಕ್ಕೆ ಉಪಾಯ? ಮಷಿನ್ ತಗೋಬೇಕು. ಕಣ್ಣು ಬಂದಾಗ್ಯಾವಂದ್ರೆ ಮತ್ತೇನು ಉಪಾಯ? ಚಸ್ಮಾ ಹಾಕೋಬೇಕು. ಹಲ್ಲು ಹೋಗ್ಯಾವಂದ್ರೆ ಮತ್ತೇನು ಉಪಾಯ? ಮತ್ತೆ ಸೆಟ್ ಹಾಕಿಸ್ಕೊಳ್ಳೋದು. ಅಂದ್ರೆ ಪರಮಾತ್ಮ ಮೊದಲು ಬಂದು ಅರೆಸ್ಟ್ ಮಾಡೋದಕ್ಕಿಂತ ಮೊದಲು ನೋಟಿಸ್ ಕೊಡ್ತಾನಂತಾವ. ಇವೆಲ್ಲ ತಲೆಯನ್ನು ಕೂದಲು ಬೆಳಗಾಗೋದು, ಕಿವಿ ಹೋಗೋದು, ಕಣ್ಣು ಕಾಣ್ಲಾರ್ದಂಗೆ ಆಗೋದು, ಕಾಲು ಹಿಡಿದು, ಇವೆಲ್ಲ ಏನಂದ್ರೆ ಇವು ಮನೆಗೆ ಬಂದು ಎಚ್ಚರ ಮಾಡಕತ್ತ. ಇನ್ನಾದರೂ ಧ್ಯಾನ ಮಾಡು, ಇನ್ನಾದರೂ ಧ್ಯಾನ ಮಾಡು, ಇನ್ನಾದ್ರೂ ನನ್ನ ಕಡೆಗೆ ನಿನಗೆ ಸ್ವಲ್ಪ ಲಕ್ಷ್ಯ ಬರಲಿ ಅಂಥೇಳಿ ಅವ ಏನೇನು ನೋಟಿಸ್ಗಳನ್ನು ಕಳಿಸ್ತಾನ. ನಾವು ಅಲ್ಲಿ ಅಟೆಂಡ್ ಆಗ್ಲಾರ್ದು ಏನು ಮಾಡ್ತೀವಿ? ಬೇಕಾದಂಥ ನೋಟಿಸ್ ಬರಲಿ, ಅದಕ್ಕೆ ತಲೆಯನ್ನು ಕೂದಲು ಬೆಳಗಾಗ್ಯಾವ ಅಂತ ಕಳಿಸ್ಯಾನ, ಬಣ್ಣ ಹಚ್ಚಿ ಕರಗ ಮಾಡ್ಕೋತೀನಿ, ಅದು ಹೆಂಗೆ ಗೊತ್ತಾಕದತ್ತ ನಾವು ತಿಳಿದೀವಿ. ಅದಕ್ಕೆ ಅವ್ರಂತಾರ ಇದನ್ನೆಲ್ಲ ನೀವು ಹೊರಗಿಂದ ಮಾಡ್ಕೋಬಹುದು. ಮೃತ್ಯು ಮುಟ್ಟದ ಮುನ್ನ ಇವೆಲ್ಲ ಆಗುತ್ತಾನ ಇರ್ತಿ ಅಂತ ನಿನಗೇನು ಗ್ಯಾರಂಟಿ ಅದನಂತ ಪ್ರಶ್ನೆ ಅವ್ರದ್ದು. ತಲೆಯನ್ನು ಕೂದಲು ಹೋಗುತ್ತಾನ, ತಲೆಯನ್ನು ಕೂದಲು ಬೆಳ್ಳಗಾಗುತ್ತಾನ, ಕಾಲು ಹಿಡಿಯುತ್ತಾನ, ಕೈ ಹಿಡಿಯುತ್ತಾನ, ಇರ್ತಿ ಅನ್ನುವಂಥದ್ದು ನಿನಗೇನಾದ್ರೂ ಗ್ಯಾರಂಟಿ ಅದ ಏನು? ಮೃತ್ಯು ಎಂದು ಬಂದು ನಮ್ಮನ್ನು ಮುಟ್ತದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಆ ಮೃತ್ಯು ಮುಟ್ಟದ ಮುನ್ನ ನೀನೇನು ಮಾಡು? ಪೂಜಿಸು ಕೂಡಲ ಸಂಗಮ ದೇವನ. ಆ ಮೃತ್ಯು ಬಂದು ನಿನ್ನನ್ನು ಹೊತ್ತು ಒಯ್ಯುವುದಕ್ಕಿಂತ ಮೊದಲನೇ ನೀನು ಗೋವಿಂದನ ಧ್ಯಾನದಲ್ಲಿ ತಲ್ಲೀನನಾಗಿಬಿಡು. ಗೋವಿಂದನ ಪರವಾಗಿ ನೀನಿದ್ರೆ, ಗೋವಿಂದ ನಿನ್ನೊಳಗೆ ತುಂಬಿಕೊಂಡಿದ್ರೆ ನಿನ್ನನ್ನು ಯಾವ ಮೃತ್ಯುಗಳೂ ಮುಟ್ಟಲಾರವು. ನೀನು ಅಮರನಾಗ್ತೀಯ, ನೀನು ಅಜಾತನಾಗ್ತೀಯ, ನೀನು ಸನಾತನನಾಗಿ ಪರಿವರ್ತನೆ ಆಗ್ತೀಯ. ಅಂಥ ಎಲ್ಲ ದೇಹದ ಲಕ್ಷಣಗಳು ಬಂದು ಒದಗಿದಾಗ ಎಚ್ಚರಾಗಬೇಕು ಅಂತ ಶಂಕರ ಭಗವತ್ಪಾದರ ಆಶಯ. ಶರೀರಕ್ಕೆ ಷಡ್ವಿಕಾರಗಳದಾವ. ಆ ಎಲ್ಲ ವಿಕಾರಗಳನ್ನು ನೋಡ್ತಾ ಹೋದಾಗ ಯಾಕೆ ಹಂಗಾಗ್ತಾವಂದ್ರೆ ಅಂಗ ಹುಟ್ಟಿರೋದೇ ಅನ್ನದಿಂದ. ರೇತೋ ರಕ್ತಗಳ ಮಿಶ್ರಿತವಾಗಿ ಜನಿಸಿದಂಥ ಈ ಅಂಗ ಅನ್ನುವಂಥ ಪಿಂಡ ಇದು ಯಾವುದರಿಂದ ಹುಟ್ಟ್ಯದ? ಅದರಿಂದನೇ ಇದು ಬೆಳೆಯೋದು. ಅಂಗ ಜನನ ಆಗಬೇಕಾಗಿತ್ತು ಅಂದರೆ ಅನ್ನ ಕಾರಣ ಆಗಿತ್ತು. ತಂದೆ ತಾಯಿಗಳು ಸೇವಿಸಿದಂಥ ಅನ್ನ ಅವರ ಶರೀರದಲ್ಲಿ ಸಪ್ತಧಾತುಗಳಾಗಿ ಪರಿವರ್ತನೆಯಾಗಿ ಆ ಸಪ್ತಧಾತುಗಳಲ್ಲಿ ರೇತೋ ರಕ್ತದ ಮಿಶ್ರಿತವಾಗಿ ಈ ಪಿಂಡದ ಉತ್ಪತ್ತಿಯಾಗ್ಯದಂದ್ರೆ ಈ ಪಿಂಡದ ಬೆಳವಣಿಗೆಗೂ ಅನ್ನವೇ ಕಾರಣ ಆಗಿರ್ತದೆ. ಅನ್ನದ ಗುಣ ಏನು? ಮುಂಜಾನೆ ಮಾಡಿಟ್ವಿ ಅಂದ್ರೆ ಆಗಿಂದಾಗ ಉಣಬೇಕದನ್ನು. ಒಂದು ದಿವಸ ಅಲ್ಲದನೆ ಮಾರನೇ ದಿವಸ ಅನ್ನ ಉಪಯೋಗ ಮಾಡ್ತೀನಿ ಅಂದ್ರೆ ಅನ್ನ ಉಪಯೋಗಕ್ಕೆ ಬರೋದು, ಹಳಿಸಿ ಹೋಗಿಬಿಡುತ್ತೆ, ಕೆಟ್ಟು ಹೋಗಿಬಿಡುತ್ತದೆ. ಹೀಗಾಗಿ ಇದು ಒಳಗೆ ಪ್ರಾಣ ಹೋದ ಬಳಿಕ ಒಂದೇ ದಿವಸ ಇದ್ರದು. ಅನ್ನದಿಂದ ಯಾವ್ದು ಹುಟ್ಟ್ಯದ? ಅನ್ನ ಹೆಂಗೆ ಒಂದೇ ದಿವಸ ಬದುಕ್ತದಲ್ಲ, ಮಾಡಿಟ್ಟ ಬಳಿಕ ಹೆಂಗೆ ಒಂದೇ ದಿವಸನಾದ್ರ ಚೈತನ್ಯವೋ ಹಾಗೆ ಇದ್ರೊಳಗೆ ಚೈತನ್ಯ ಇರುತ್ತಾನೆ ಇರ್ತದೆ. ಯಾವಾಗ ಇದ್ರೊಳಗೆ ಚೈತನ್ಯ ಹೊಕ್ಕದಲ್ಲ ಅವಾಗ ಒಂದು ದಿವಸದೊಳಗೆ ಇದು ಕೊಳೆಯಾಕತ್ತದ, ನಾರಾಕತ್ತದ, ಸೋರಾಕತ್ತದ, ಭಾಳೊತ್ತು ಇಟ್ಕೊಳಂಗಿಲ್ಲ. ಕಾರಣ ಏನು ಅಂದ್ರೆ ಅನ್ನ ವಿಕಾರದಿಂದ ತುಂಬ್ಯದ. ಮುಂಜಾನೆ ಮಾಡಿಟ್ಟಾಗ ಹೆಂಗಿರ್ತದೆ ಹಂಗೆ ಸಂಜೆ ಮುಂದೆ ಇರಂಗಿಲ್ಲ, ಬದಲಾಗ್ತದೆ. ಹಾಗೆ ಅನ್ನವನ್ನು ಉಂಡು ಬೆಳೆದಂಥ ಈ ಶರೀರನೂ ವಿಕಾರಕ್ಕೊಳಗಾಗ್ತದೆ. 6 ಥರದ ವಿಕಾರಗಳು: ಅಸ್ಥಿ, ಜಾಯತೆ, ವಿವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ. ಮೊದಲು ತಾಯಿ ಗರ್ಭದೊಳಗೆ ಅಸ್ಥಿ ಅನಿಸ್ಕೊಳ್ತದೆ, ಐತಿ ಅಂತ ಅನಿಸ್ಕೊಳ್ತದೆ. ಐತಿ ಅಂತ ಗೊತ್ತಾಗೋದು
ಗೊತ್ತಾದ ತಕ್ಷಣ ಯಾರಿಗೂ ಹೇಳಂಗಿಲ್ಲ ಅವ್ರು, ಹಂಗೆ ಸುಮ್ಮನೆ ಇರ್ತಾರೆ. ಐತಿ ಹಂಗೆ ಐತಿ 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 ಅಷ್ಟ ಮನ್ಯಾನ ಮಂದಿಗೆ ಅಷ್ಟ ಗೊತ್ತಿರ್ತದ. ಮುಂದೆ ನವಮಾಸಗಳು ತುಂಬಿದ ನಂತರದಲ್ಲಿ ಜಾಯತೆ, ಅವಾಗ ಅದಕ್ಕೆ ಹುಟ್ಟು ಅನ್ನೋದು ಪ್ರಾಪ್ತಿ ಆಗ್ತದೆ. ಹುಟ್ಟಿ ಬಂತು ಹೊರಗೆ ಅಂದ ತಕ್ಷಣ ವಿವರ್ಧತೆ, ಅಂಬೆಗಾಲಿಟ್ಟು ಬೆಳಿತಾನ, ಆಟ ಆಡೋ ಗಾಡಿ ತಗೊಂಡು ಬೆಳಿತಾನ. ಸಣ್ಣ ಸಣ್ಣ ಇದ್ದಂಥ ಅಂಗಾಂಗಗಳೆಲ್ಲ ಏನಕ್ಕವ ವಿವರ್ಧತೆ, ವರ್ಧಮಾನಕ್ಕೆ ಬರ್ತಾವ. ಸಣ್ಣದಿದ್ದಂಥ ಶಿಶು ಏನಾಗ್ತದೆ ಪ್ರವರ್ಧಮಾನಕ್ಕೆ ಬರ್ತದೆ, ಬೆಳವಣಿಗೆಯನ್ನು ಹೊಂದುತ್ತದೆ. ಪರಿಣಮತೆ, ಅವು ಏನು ವಿವರ್ಧಮಾನಕ್ಕೆ ಬಂದಿರ್ತಾವ ಅವು ಒಂದು ಹಂತದವರೆಗೂ ಹಂಗ ನಿಲ್ತಾವ, ಸ್ವಲ್ಪ ಸಮಯ ಹಂಗ ನಿಂತ್ಕೊಂತಾವ. 40-45 ವರ್ಷದ ತನಕ ಹಾಗೆ ಇರ್ತಾವ ಬೆಳೆದ ಅಂಗಾಂಗಗಳೆಲ್ಲ. ಆ ನಂತರದಲ್ಲಿ ಅಪಕ್ಷೀಯತೆ, ಒಂದೊಂದು 45 ನಂತರ ಚಲೋ ಆಗ್ತಾವ ನೋಡ್ರಿ. ಅಲ್ಲಿವರೆಗೂ ಏನೂ ಇರಂಗಿಲ್ಲ. 45 ಮೇಲೆ 40 ಅಂದ್ರೆ ಚಸ್ಮಾ. 40 ನಂತರ ಅವೆಲ್ಲ ಚಲೋ ಆಕ್ಕವಂತ. 40ನಿಂದ ಒಂದೊಂದು ಚಲೋ ಆಕ್ಕವ. ಕಣ್ಣು ಮಂದ್ ಕಾಣಕತ್ತಾವ. ಅಲ್ಲಿವರೆಗೂ ಹೆಂಗೆ ಎಷ್ಟು ದೂರ ಇದ್ರೂ ನೋಡ್ತಿದ್ದ. 45 ಮೇಲೆ ಏನಾಗ್ತಾವ, ಕಣ್ಣು ಮಂಜಾಗಕತ್ತಾವ, ಕಿವಿ ಮಂದಾಗಕತ್ತಾವ, ಹಲ್ಲು ಹೋಗಕತ್ತಾವ, ಕೈಕಾಲು ಹಿಡಿಯಕತ್ತಾವ. ಅಪಕ್ಷೀಯತೆ, ಯಾವುದು ವಿವರ್ಧನ ಆಗಿತ್ತೋ ಅದೆಲ್ಲ ಏನಾಗ್ತದೆ ಅಪಕ್ಷೀಯತೆ. ತಪ್ಪದೆ ಕೆಡುವ ವಿನಶ್ಯತಿಯೊಂದು, ಕೊನೆಯದಾಗಿ ಯಾವುದು ವಿನಶ್ಯತಿ. ಇಷ್ಟೆಲ್ಲ ಲಕ್ಷಣಗಳು ಕಾಣಿಸಿಕೊಂಡ ಒಂದು ಬಳಿಕ ಕೊನೆಯದಾಗಿ ಏನು ಇಲ್ಲದ ಅಭಾವ ಸ್ಥಿತಿಯೊಳಗೆ ಮೊದಲೇನಿತ್ತಲ್ಲ ಶರೀರ, ಯಾವ ಪ್ರಾಗಭಾವದಲ್ಲಿ ಶರೀರ ಇತ್ತೋ ಮತ್ತೆ ಅಂಥ ಪ್ರಾಗಭಾವಕ್ಕನೇ ಅದು ಒಳಗಾಗ್ತದೆ, ಪ್ರಧ್ವಂಸ ಭಾವಕ್ಕೆ ಒಳಗಾಗ್ತದೆ. ಇಲ್ಲದಂಗಾಗಿ ಹೋಗಿಬಿಡ್ತದೆ. ಮೊದಲು ಇದ್ದಿಲ್ಲ, ನಂತರದಲ್ಲೂ ಇಲ್ಲ. ಯಾವುದು ಶರೀರ. ಮೊದಲು ಇದ್ದದ್ದು, ಈಗೂ ಇರೋದು, ಎಂದೆಂದೂ ಇರೋದು ಯಾವುದು ಆತ್ಮ. ಅವನೇ ಅವಿನಾಶಿಯಾಗ. ಈ ಶರೀರ 100 ವರ್ಷಗಳ ಹಿಂದೆ ಇರಲಿಲ್ಲ, ಈಗ ಸುಮ್ಮನೆ ಕಾಣಕತ್ತದೆ. ಮುಂದೆ 100 ವರ್ಷಗಳ ನಂತರದಲ್ಲಿ ಇದು ಇರೋದಿಲ್ಲ. ಹೇಗೆ ಪ್ರಾಗಭಾವ ಪ್ರಧ್ವಂಸಾಭಾವಗಳಿಗೆ ಇದು ಒಳಗಾಗ್ತದೆಯೋ ಹಾಗೆ ಶರೀರ ಅಪಕ್ಷೀಯತೆ, ವಿನಶ್ಯತಿ, ನಾಶವನ್ನು ಹೊಂದ. ನಾಶವನ್ನು ಹೊಂದೋದಕ್ಕೆ ಕಾರಣ ಏನು ಅಂದರೆ ಇದು ಅನ್ನದಿಂದ ಉತ್ಪನ್ನವಾದ ಕಾರಣದಿಂದ, ಅನ್ನಮಯ ಕೋಶವಾದ ಕಾರಣದಿಂದ ಇದು ನಾಶವನ್ನು ಹೊಂದುತ್ತದೆ. ನಾಶ ಹೊಂದುತ್ತದೆ. ಆದರೆ ಅವಿನಾಶಿಯಾಗಿರುವಂಥ ತತ್ವ ಆತ್ಮ ಇದರೊಳಗೆ ತುಂಬಿಕೊಂಡ ಕಾರಣದಿಂದಾಗಿ ಅವನನ್ನು ಅರಿಯುವುದಕ್ಕೆ ಇದೊಂದು ಸಾಧನ ಆಗ್ಯದ. ಇದು ಬಂದಾಗ ಆ ಗೋವಿಂದನನ್ನು ಅರಿತು ನೀನು ಆನಂದದೊಳಗಿರುವಂಥ ಶಂಕರರ ಉಪದೇಶ ಆಗ್ಯದ. ಶರೀರ ಗಲಿತ ಆಗುವುದಕ್ಕಿಂತ ಮೊದಲು, ಮುಂಡ ಫಲಿತ ಆಗುವುದಕ್ಕಿಂತ ಮೊದಲು, ಹಲ್ಲುಗಳು ಎಲ್ಲ ಹೋಗುವುದಕ್ಕಿಂತ ಮೊದಲು ನೀನೇನು ಮಾಡಿಬಿಡು, ಗೋವಿಂದಂ ಭಜ ಮೂಢಮತೆ, ಗೋವಿಂದನ ಧ್ಯಾನದಲ್ಲಿ ಆಗ್ಬಿಡು. ಅವ್ರಿಗೆ ಆಶ್ಚರ್ಯ ಆಗ್ಯದ. ಸಣ್ಣ ವಯಸ್ಸಿನ ಮಕ್ಕಳು ಗಳಿಕೆಯೊಳಗೆ ತೊಡಗಿದ್ರೆ ಅದೇನು ಅನ್ಸಂಗಿಲ್ಲ, ಯಾಕಂದ್ರೆ ಮುಂದೆ ಇನ್ನೂ ಬದುಕ್ತೀವನ್ನೋ ಆಶೆ ಇರ್ತದೆ. ಅವ್ರು ಏನರ ಮಾಡವಲ್ರ. ವೃದ್ಧೋಯಾತಿ ಗೃಹಿತ್ವಾ ದಂಡಂ, ಅವ್ರಿಗೆ ಯಾವುದು ಆಶ್ಚರ್ಯ ಆಗ್ಯದಂದ್ರ ಕೈಯಾಗ ಬಡ್ಗಿ ಹಿಡ್ದಾನ, ಹಲ್ಲರ ಹೋಗ್ಯಾವ, ಎಲ್ಲ ನಡಗಾಕತ್ತಾನ. ತನ್ನ ಕಾಲ ಮ್ಯಾಲ ತಾನು ನಿಲ್ಲಾಕ ಬರ್ಲಾರ್ದಾಗನ ಕೈಯಾಗ ಬಡಿಗೆ ಬರ್ತದ. ಹಂಗ ಕರೆಕ್ಟ್ ನಡೀತಿದ್ರೆ ಬಡಿಗೆ ಯಾಕೆ ಹಿಡ್ಕೊಳಕ್ ಹೋಗ. ಯಾವಾಗ ತನ್ನ ಕಾಲ ಸ್ವಾಧೀನ ತಪ್ಪಕತ್ತವ, ಹೆಜ್ಜೆ ತಪ್ಪಿನ ಬೀಳ್ತೀನಿ ಅಂತ ಅನಿಸುವಾಗ ಬಡಿಗೆ ಹಿಡಿದು ನಡೀತಾನ ಮನುಷ್ಯ. ಹಂಗ ಕೈಯಾಗ ಬಡಿಗೆ ಬಂದಾಗ ಸಹಿತ ಇನ್ನೂ ತದಪಿ ನ ಮುಂಚತಿ ಆಶಾಪೀಣ್ಣ, ಇಂಥ ಜರ್ಜರವಾದಂಥ ಸ್ಥಿತಿ ಬಂದಾಗೂ ನಿನಗೆ ಬಿಡುಗಡೆ ಆಗವಲ್ತಲ್ಲ ಅಂತ ಅವ್ರಿಗೆ ಆಶ್ಚರ್ಯ ಆಗ್ಯದ. ಅಲೆಕ್ಸಾಂಡರ್ ಪ್ರಪಂಚದ ಬಹಳ ದೊಡ್ಡ ಚಕ್ರವರ್ತಿ. ಅವನ ಬಗ್ಗೆ ಒಂದು ಕಥೆ ಅದ. ಪ್ರಪಂಚವನ್ನು ಗೆದ್ದು ತನ್ನ ದೇಶಕ್ಕೆ ಹೊಳ್ಳಿ ಹೋಗೋ ಮುಂದೆ ಅವನಿಗಿಂಥ ಒಂದು ಸ್ಥಿತಿ ಬಂದ್ಬಿಟ್ಟಿತ್ತು. ಎಲ್ಲ ಗೆದ್ದಾನ, ಇಡೀ ಪ್ರಪಂಚವನ್ನು ಗೆದ್ದಾನ, ಚಕ್ರವರ್ತಿ ಅನಿಸಿಕೊಂಡಾನ. ಚಕ್ರವರ್ತಿ ಅಂದ್ರೆ ಯಾವ ಜಾಗ ಉಳಿದಿರಬಾರದು. ಕಣ್ಣಿಗೆ ಕಾಣುವಂಥ ಏನೇನು ಪ್ರದೇಶಗಳದವು ಎಲ್ಲವನ್ನು ಗೆದ್ದವನಿಗೆ ಚಕ್ರವರ್ತಿ ಅಂತಾರೆ. ಎಲ್ಲ ಪ್ರದೇಶಗಳನ್ನು ಗೆದ್ದಿದ್ದ ತನ್ನ ದೇಶಕ್ಕೆ ಹೋಗಿ ಆ ಎಲ್ಲ ವೈಭವವನ್ನು ತೋರಿಸ್ಬೇಕಾಗಿತ್ತು. ದಾರ್ಯಾಗನ ಆರಾಮ್ ತಪ್ತು, ದಾರ್ಯಾಗ ಆರಾಮ್ ತಪ್ತು. ಭಯಂಕರವಾದಂಥ ರೋಗ ಹಿಂಗಾಗ್ಬಿಡ್ತಲ್ಲ.
ಹೊಳ್ಳಿ ತನ್ನ ದೇಶ ಮುಟ್ತೀನ ಇಲ್ಲೋ ಅನ್ನುವಂಥ ಚಿಂತೆ ಐತೆ ಅವ್ನು. ಎಲ್ಲ ಗೆದ್ದಿನ ಕರೆ, ಈ ರೋಗ ನನ್ನನ್ನು ಹಿಂಗೆ ಹಿಡಿದು ಬಿಟ್ಟದ, ಹೊಳ್ಳಿ ನನ್ನ ದೇಶ ಮುಟ್ತೀನೋ ಇಲ್ಲೋ, ನನ್ನ ತಾಯಿಗೆ ಮಾತು ಕೊಟ್ಟು ಬಂದೀನಿ, ಹೊಳ್ಳಿ ಬಂದು ಇಡೀ ಪ್ರಪಂಚವನ್ನು ಗೆದ್ದದ್ದನ್ನು ನಿನ್ನ ಪಾದಕ್ಕೆ ಅರ್ಪಿಸ್ತೀನಿ ಅಂತ ತಾಯಿಗೆ ಹೇಳಿ ಬಂದೀನಿ, ಆಕೆ ಹೋಗಿ ಅರ್ಪಿಸೋದಲ್ಲ, ಆಕೆ ಮುಖಾರ ನೋಡ್ತೀನಿ ಇಲ್ಲ ಅಂತ ಚಿಂತೆ ಆಯ್ತು. ಅವಾಗ ಮಲ್ಕೊಂಡು ತನ್ನೆಲ್ಲ ಸೇನಾಧಿಪತಿಗಳನ್ನು ಕರೀತಾನೆ. ಕರೆದು ಅವರಿಗೆಲ್ಲ ಹೇಳ್ತಾನೆ, ನಾನು ಒಂದು 3 ಮಾತದವ, ನೀವು ಬರ್ಕೋರಿ ಅಂತ ಹೇಳ್ತಾನೆ. ಚಕ್ರವರ್ತಿ ಹೇಳ್ತಾನಂದ್ರೆ ಎಲ್ಲರೂ ಆಯಿತು, ಏನು ಹೇಳ್ತೀರಿ ಬರ್ಕೋತೀವಿ. ಈ 3 ಮಾತುಗಳು ನೀವು ಯಾವಾಗಲೂ ನೆನ್ಪಿಟ್ಟುಕೊಡ್ರಿ. ಏನು? ನನ್ನ ವೈದ್ಯರು ನಾಳೆ ನಾನು ಪ್ರಾಣತ್ಯಾಗ ಮಾಡಿದ ಬಳಿಕ ಯಾರು ನನಗೆ ಇದುವರೆಗೂ ಚಿಕಿತ್ಸೆ ಮಾಡ್ಯಾರಲ್ಲ ಅವರೇ ನನ್ನ ಶವಪೆಟ್ಟಿಗೆಯನ್ನು ಹೊರಬೇಕು. ನನ್ನ ಹೆಣ ಯಾರು ಹೊರಬೇಕು? ಡಾಕ್ಟ್ರುಗಳು ಹೊರಬೇಕು, ಎಲ್ಲ ಡಾಕ್ಟ್ರುಗಳು ಹೊರಬೇಕು. ಇನ್ನೂ ಸತ್ತಿಲ್ಲ ಹೇಳಕತ್ತಾನೆಲ್ಲ ಸೇನಾಧಿಕಾರಿಗಳಿಗೆ. ನನ್ನ ಶವವನ್ನು ಎಲ್ಲ ಡಾಕ್ಟ್ರುಗಳು ಹೊರಬೇಕು, ವೈದ್ಯರೇ ನನ್ನ ಶವದ ಯಾತ್ರೆಯನ್ನು, ಶವದ ಪೆಟ್ಟಿಗೆಯನ್ನು ಹೊರಬೇಕು. ಎರಡನೇದು, ನಾನು ಇದುವರೆಗೂ ಪ್ರಪಂಚವನ್ನು ಸುತ್ತಿ ಇರುವಂಥ ಏನು ಮುತ್ತು, ರತ್ನ, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯಗಳನ್ನು ಸಂಗ್ರಹ ಮಾಡೀನಿ, ಇವು ಎಲ್ಲವನ್ನೂ ನಾನು ಎಲ್ಲಿ ಸಾಯ್ತೀನಿ ಅಲ್ಲಿಂದ ಹಿಡ್ಕೊಂಡು ಸ್ಮಶಾನದ ಭೂಮಿತನ ಆ ದಾರ್ಯಾಗ ಅವನ್ನೆಲ್ಲ ಹಾಕಬೇಕು. ಮೂರನೇದು, ಶವಪೆಟ್ಟಿಗೆಯೊಳಗೆ ನಾನು 2 ಕೈಗಳು ಎಲ್ಲರಿಗೂ ಕಾಣುವಂಗೆ ಹೊರಗಿರಬೇಕು. 2 ಕೈಗಳು ಹೊರಗಿರಬೇಕು. ನಾನು ಗಳಿಸಿದಂಥ ಮುತ್ತು ರತ್ನಗಳೆಲ್ಲ ಸ್ಮಶಾನದ ದಾರಿ ಒಳಗೆ ಹಾಕಬೇಕು. ನನ್ನ ಹೆಣನ ವೈದ್ಯರ ಹೊರಬೇಕು. ಆಶ್ಚರ್ಯ ಅನಿಸ್ತವ್ರಿಗೆ. ಹಿಂಗ್ಯಾಕ ಅಂತ ಕೇಳ್ತಾರೋ. ಅವಾಗ ಅಲೆಕ್ಸಾಂಡರ್ ಹೇಳ್ತಾನ, ಏನಿಲ್ಲ, ನನ್ನ ಆಯುಷ್ಯ ಮುಗಿದು ಬಂತು ಅಂದ ಬಳಿಕ ಎಂಥ ವೈದ್ಯ ಇದ್ರೂ ಸಹಿತ ನನ್ನನ್ನು ಬದುಕಿಸಿಕೊಳ್ಳಕ್ಕೆ ಆಗಂಗಿಲ್ಲ ಅನ್ನೋದು ವೈದ್ಯರು ಹೊತ್ತ ಶವವನ್ನು ನೋಡಿ ಪ್ರಪಂಚ ತಿಳ್ಕೋಬೇಕು ಅಂತ. ನನ್ನ ಆಯುಷ್ಯ ಮುಗಿದು ಬಂದಿತ್ತು ಅಂದ್ರೆ ಯಾವ ಡಾಕ್ಟರ್ ನಾನು ಬದುಕ್ಸಕ್ಕಾಗಂಗಿಲ್ಲ. ಅದನ್ನ ಹೆಂಗೆ ಗೊತ್ತಾಗಬೇಕು ಅಂದ್ರೆ ಎಲ್ಲ ಡಾಕ್ಟ್ರ ನಾನು ಹೊತ್ಕೊಂಡು ಹೊಂಟಿದ್ದು ನೋಡಿ ಎಲ್ಲರಿಗೂ ತಿಳಿಬೇಕು. ದಾರ್ಯಾಗ ಹೋಗೋ ಮುಂದೆ ಭಾಳ ದೊಡ್ಡ ನೃತ್ಯಗಾರ ಇದ್ದ. ಅವ ಒಂದೊಂದು ಅಂಗಾಂಗಳಿಗೆ ಒಬ್ಬೊಬ್ಬ ಡಾಕ್ಟರ್ ಇಟ್ಟಿದ್ದಂತ. ಜಾಕ್ಸನ್ ಒಂದೊಂದು ಅಂಗಾಂಗಗಳನ್ನು ನೋಡಕ್ಕೆ ಒಬ್ಬೊಬ್ಬ ಡಾಕ್ಟರ್. ಅವ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಮೊದಲ 30-40 ಜನ ಡಾಕ್ಟರ್ ಮುಂದೆ ಹೋಗಿರ್ತಿದ್ರು, ಆಮೇಲೆ ಅವ ಕಾರ್ಯಕ್ರಮಕ್ಕೆ ಹೋಗಿದ್ದ. ಅಂಥ ಅದ್ಭುತ ನೃತ್ಯ ಮಾಡವ, ಡಾನ್ಸ್ ಮಾಡುವಂಥ ಕಲಾವಿದ. ಅಷ್ಟೆಲ್ಲ ಮಾಡಿದ್ರು 36-37 ವರ್ಷಕ್ಕನ ದೇಹ ಬಿಟ್ಟು ಎಲ್ಲ ಡಾಕ್ಟರ್ ಮುಂದನೇ ಇದ್ರು. ಎಲ್ಲರೂ ಗಾಬರಿ ಆದ್ರು. ಹೆಂಗಾತು, ಏನಾತು ಒಂದು ಸ್ವಲ್ಪ ಏನರ ಆದ್ರೂ ಒಂದೊಂದು ಎಲ್ಲಿ ಏನಾಗಿತ್ತು ಗುರ್ತಿಸೋಕೆ ಅಷ್ಟೆಲ್ಲ ಡಾಕ್ಟರ್ಗಳು ಸುತ್ತಿದ್ರು ಸಹಿತ ಆಯುಷ್ಯ ಮುಗಿದು ಬಂದಿತ್ತು ಅಂದ್ರೆ ಯಾರೂ ಅವನನ್ನು ಉಳಿಸೋಕ್ಕಾಗಂಗಿಲ್ಲ ಅನ್ನುವ ಸತ್ಯ ನನ್ನ ಶವಪೆಟ್ಟಿಗೆಯನ್ನು ಹೊತ್ತಂಥ ವೈದ್ಯರನ್ನು ನೋಡಿ ಇಡೀ ಪ್ರಪಂಚ ತಿಳ್ಕೋಬೇಕು. ಎರಡನೇದೇನು, ಸ್ಮಶಾನದ ಹಾದಿ ತುಂಬ ಮುತ್ತು ರತ್ನಗಳನ್ನು ನಾನು ಹಾಕಬೇಕು. ಅದರಿಂದ ಏನು ತಿಳಿಬೇಕು ಅಂದ್ರೆ ಇವ ಏಟು ಗಳಿಸಿದ್ರೂ ಅದೆಲ್ಲವನ್ನೂ ಇಲ್ಲೇ ಬಿಟ್ಟು ಹೊಕ್ಕಾನ ಅನ್ನೋದು ಅದನ್ನು ತುಳ್ಕೊಂತ ಹೋಗೋರಿಗೂ ಗೊತ್ತಾಗಬೇಕು. ಸ್ಮಶಾನಕ್ಕೆ ಹೋಗೋರಿಗೆಲ್ಲ ಅದರ ಅರ್ಥ ಆಗಬೇಕು. ಕೈಗಳನ್ನು ಯಾಕೆ ಹೊರಗಿಡಬೇಕು ಅಂದ್ರೆ, ಖಾಲಿ ಕೈಗಳನ್ನು ಯಾಕೆ ಹೊರಗಿಡಬೇಕು ಅಂದ್ರೆ, ತಾಯಿ ಗರ್ಭದಿಂದ ಹೆಂಗೆ ಖಾಲಿ ಕೈಯಿಂದ ಬಂದಿದ್ದೆ ಹೊಳ್ಳೆ ಭೂಮಿ ಗರ್ಭಕ್ಕೆ ಹೋಗುವಾಗಲೂ ಖಾಲಿ ಕೈಯಿಂದನ ಹೊಕ್ಕಿನ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು. ಯಾರು ಹೇಳಿದ್ದಿ ಮಾತು? ಇಡೀ ಪ್ರಪಂಚವನ್ನು ಗೆದ್ದಿರುವಂಥ ಅಲೆಕ್ಸಾಂಡರ್. ಒಂದು ಊರಲ್ಲ, ಒಂದು ಓಣಿ ಅಲ್ಲ, ಬರೀ ಅವ MLA MP ಅಲ್ಲ, ಏನು ಇಡೀ ಪ್ರಪಂಚದ ಸಾಮ್ರಾಟನಾಗಿರುವಂಥವ ಇಂಥದ್ದೊಂದು ಮಾತು ಹೇಳಬೇಕಾಗಿತ್ತು ಅಂದರೆ ತತ್ವಜ್ಞಾನಿಗಳು ಹೇಳಿದಂಥ ಮಾತಿನಲ್ಲಿ ಅಂಥದ್ದೊಂದು ಶಕ್ತಿ ಅದ. ಆನಂದ ಇರಬೇಕಾಗಿತ್ತು ಅಂದ್ರೆ ಇದು ಯಾವುದು ಬೇಕಿಲ್ಲ ಅಂತ ಮುಪ್ಪು ಬಂದಾಗ, ನಮ್ಮ ಸಾವು ಅನ್ನೋದು ಹತ್ತಿರಕ್ಕೆ ಬಂದಾಗ ಇವು ಯಾವುವು ನಮ್ಮನ್ನು ಕಾಪಾಡಂಗಿಲ್ಲ, ಇವು ಯಾವುವು ನಮಗೆ ಸುಖ ಕೊಡುವಂಥವಲ್ಲ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಕಾರಣದಿಂದನೇ ಇದ್ದಂಥ ಎಲ್ಲವನ್ನೂ ತ್ಯಾಗ ಮಾಡಿ ಬಂದ್ರವರು. ಬುದ್ಧ, ಮಹಾವೀರ, ನಿಜಗುಣ ಶಿವಯೋಗಿಗಳು, ಅವರು ಸಾಮ್ರಾಟರೇ, ಅವರು ರಾಜರೇ. ಮೈಸೂರು ಪ್ರಾಂತದ ಅರಸರಾಗಿರುವಂಥ ನಿಜಗುಣ ಶಿವಯೋಗಿಗಳು ಅದೆಲ್ಲವನ್ನು ತ್ಯಾಗ ಮಾಡಿ
ಒಬ್ಬ ಯೋಗಿಗಳಾಗಿ ಪರಿವರ್ತನೆ ಆಗಬೇಕಾಗಿತ್ತು ಅಂದರೆ ಅದರೊಳಗೆ ಇಲ್ಲದೇ ಇರುವಂಥ ಆನಂದ ಇದರೊಳಗೆ ತುಂಬಿಕೊಂಡದಂತಲೇ ಅರ್ಥ. ಆ ಕಾರಣದಿಂದ ವೃದ್ಧಾವಸ್ಥೆಗೆ ಬಂದಿರುವಂಥ ನೀನು ವಿಚಾರ ಮಾಡಿ ನೋಡು, ಈಗಲಾದ್ರೂ ನಿನ್ನ ಈ ಆಸೆ ಅನ್ನುವಂಥದ್ದು ಅಳಿದು ಹೋಗುವಂತೆ ಮಾಡು. ಏನು ಪರಮಾತ್ಮ ಕೊಟ್ಟದ್ದನ್ನೆಲ್ಲ ಬಿಟ್ಟು ಹೊಕ್ಕಿವಂತ ಗೊತ್ತಾದ ಬಳಿಕ ಅದನ್ನು ಸದ್ವಿನಿಯೋಗ ಮಾಡಿ ಹೋಗೋದು, 4 ಉಪಕಾರ ಮಾಡಿ ಹೋಗೋದು. ಅದಕ್ಕೆ ನಮ್ಮ ಉಪನಿಷತ್ತು ಏನು ಹೇಳುತ್ತದೆ? ಸಹನಾವವತು ಸಹನೌ ಭುನಕ್ತು ಸಹವೀರ್ಯಂಕರವಾವಹೆ. ನಾವೆಲ್ಲರೂ ಕೂಡಿ ಉಣ್ಣೋಣ, ಕೂಡಿ ಬೆಳೆಯೋಣ, ಕೂಡಿ ಶಕ್ತಿಯನ್ನು ಸಂಪಾದಿಸೋಣ, ಕೂಡಿ ಇರೋಣ. ಎಲ್ಲ ಕೂಡಿರಬೇಕು ಅಂತ ಅಂತೀವಿ. ಎಷ್ಟು ಅಂದರೂ ಸಹಿತ ಒಂದು ಗೇಣು ಜಾಗ ನಾವು ಯಾರಿಗೆ ಬಿಟ್ಟು ಕೊಡಕ್ಕೆ ತಯಾರಿರಂಗಿಲ್ಲ. ಬೇರೆ ಯಾರಿಗಲ್ಲ, ಅಣ್ತಮ್ಮಗಳಿಗೆ. ಎಷ್ಟು ನ್ಯಾಯಾಲಯದೊಳಗೆ ನ್ಯಾಯಗಳು ನಡೆದಾವ, ಯಾರು ಅದಾವ ಅಂದ್ರೆ ಎಲ್ಲ ಅಣ್ತಮ್ಮಗಳು ಇರ್ತಾವ. ಒಬ್ಬ ರೈತ ಭಾವ ಶುದ್ಧ ಇತ್ತು ಅಂದರೆ ಗಳಿಸಿದಂಥ ಹಣದಲ್ಲಿ ನನ್ನವರು ತನ್ನವರು ಎಲ್ಲರೂ ಆನಂದದಿಂದ ಇರಲಿ ಅನ್ನೋ ಭಾವ ಇತ್ತು ಅಂದರೆ ಆ ಕ್ಷೇತ್ರನೇ ಅವಿಮುಕ್ತ ಕ್ಷೇತ್ರ ಆಗಿಬಿಡ್ತದೆ. ರೈತ ಮುಗ್ಧ ಜೀವಿ, 2 ಮಕ್ಕಳಿದ್ದು. ಮುಂದೆ ಇವರು ಜಗಳಾಡೋದು ಬೇಡ ಅಂಥೇಳಿ ತಾನು ಇನ್ನೂ ಜೀವಿತ ಇರುವಾಗಲೇ 2 ಭಾಗ ಮಾಡಿದೆ 2 ಮಕ್ಕಳ ಸಲುವಾಗಿ. ದೊಡ್ಡವನಿಗೊಂದು ಭಾಗ ಕೊಟ್ಟ, ಸಣ್ಣವನಿಗೊಂದು ಭಾಗ ಕೊಟ್ಟ, ತಾನು ಪ್ರಾಣ ಬಿಟ್ಟ. 2 ಮಕ್ಕಳು ಎಷ್ಟು ಚಲೋ ಇದ್ವು ಅಂದರೆ, ಮೊದಲನೇದವ ಮದುವೆ ಆದ, ಒಂದು 5 ಜನ ಮಕ್ಕಳು. 2ನೇದವ ಮದುವೆ ಆಗಲಿಲ್ಲ, ಹಾಗೆ ಇದ್ದ. ಅವನು ಹೊಲದಾಗ ದುಡಿತಿದ್ದ, ಅವನು ದುಡಿತಿದ್ದ. ಅಪ್ಪ ಕೊಟ್ಟ ಆಸ್ತಿ ಒಳಗೆ ಇಬ್ಬರು ದುಡಿತಿದ್ರು, ಇಬ್ಬರು ಬೆಳೆದಿರ್ತಿದ್ರು, ಇಬ್ಬರು ಗೋಧಿ ಬೆಳೆದಿರ್ತಿದ್ರು, ಜೋಳ ಬೆಳೆದಿರ್ತಿದ್ರು. ಅಣ್ಣ ತಮ್ಮ ಇಬ್ಬರು ಬೆಳೆದ್ರು ಸಹಿತ ತಮ್ಮ ವಿಚಾರ ಮಾಡ್ತಿದ್ದ, ನನಗೆ ಯಾರೂ ಮಕ್ಕಳನ್ನೇ ಇಲ್ಲ. ಮಕ್ಕಳಿಲ್ಲದೆ ಇರುವಂಥ ನಾನು, ನಮ್ಮ ಅಣ್ಣಗೆ 5 ಜನ ಮಕ್ಕಳು. ಇಷ್ಟು ಹೊಲದಾಗ ಇಷ್ಟು ನಾನು ಬೆಳೆದೀನಿ, ನಾವೊಬ್ಬ ತೊಗೊಂಡು ಏನು ಮಾಡೋದೈತಿ ಇವನ್ನ, ಇದು ಹಂಗೆ ಕೊಡಕ್ಕೆ ಹೋದ್ರೆ ನಮ್ಮ ಅಣ್ಣ ತೊಗೊಳಂಗಿಲ್ಲ ಅಂಥೇಳಿ ಅವ್ರ ಅಣ್ಣಗೆ ಗೊತ್ತಾಗಲಾರ್ದಂಗೆ ತನ್ನ ಹೊಲದಾಗ ಬೆಳೆದಿದ್ದ ಬೆಳೆ ಏನಿತ್ತಲ್ಲ ಅವನ ಚೀಲ ತುಂಬಿದ ಬಳಿಕ, ಕತ್ತಲಾದ ಬಳಿಕ ಆ ಚೀಲ ತೊಗೊಂಡು ಹೋಗಿ ಅಣ್ಣಂದು ಬೆಳೆಯಲ್ಲಿರ್ತಿತ್ತಲ್ಲ ಅದ್ರೊಳಗೆ ಹೋಗಿ ಹೊಂದಿಸ್ತಿದ್ದ. ತನಗೇಟ್ ಬೇಕಾಟ ಇಟ್ಕೊಳ್ಳೋ, ಉಳಿದಿದ್ದೆಲ್ಲ ತೊಗೊಂಡು ಹೋಗಿ ಅಣ್ಣಂದ್ರಾಗ ಹಚ್ತಿದ್ದಂತ ನಿಟ್ಟು. ಅವ್ರ ಅಣ್ಣ ವಿಚಾರ ಮಾಡ್ತಿದ್ದ, ನನಗೆ ಮಕ್ಕಳದಾವ, ಮುಪ್ಪಾವಸ್ಥೆಗೆ ಬಂದ್ರೆ 4 ಬೇಡ 5 ಜನ ಮಕ್ಕಳದಾರ, ಅಲ್ಲೊಂದಿಷ್ಟು ದಿವಸ ಇಲ್ಲೊಂದಿಷ್ಟು ದಿವಸ ನಾನಿದ್ರೆ ಆರಾಮ್ ಇರ್ಬೋದು. ಇಷ್ಟೆಲ್ಲ ತೊಗೊಂಡು ನಾನು ಏನು ಮಾಡಲಿ, ಇದನ್ನು ನಮ್ಮ ತಮ್ಮಗೆ ನಾ ಹೋಗಿ ಕೊಟ್ಟೆ ಅಂದ್ರೆ ಅವಂಗ ಮಕ್ಕಳಿಲ್ಲ ಏನೂ ಇಲ್ಲ, ಈಗ ಸ್ವಲ್ಪ ಮಾರಿ ರೊಕ್ಕದ ಮಾಡಿ ಇಟ್ಕೊಳ್ಳಿ, ಮುಪ್ಪಿನ ಕಾಲಕ್ಕೆ ಅವಂಗೆ ಅನುಕೂಲ ಆಕೈತೆ ಅಂತ ತನ್ನ ಹೊಲದಾಗ ಬೆಳೆದದ್ದು ಬೆಳೆ ತೊಗೊಂಡು ಹೋಗಿ ತಮ್ಮನ ಹೊಲದಾಗ ಹಚ್ತಿದ್ದಂತವ. ಅಣ್ಣ ತಂದು ತಮ್ಮಂದ್ರಾಗ ಹಚ್ತಿದ್ದ, ತಮ್ಮ ತಂದು ಅಣ್ಣಂದ್ರಾಗ ಹಚ್ತಿದ್ದ. ಹಿಂಗೆ ನಡೀತಿದ್ದು ಎಷ್ಟೋ ವರ್ಷಗಳ ಕಾಲ ಹಿಂಗೆ ನಡೆದಿತ್ತು. ಒಬ್ರದೊಬ್ರಿಗೆ ಗೊತ್ತಿಲ್ಲ ಅಂಥ ಸದ್ಭಾವ. ಒಬ್ಬ ಇಬ್ಬರು ಹೊತ್ಕೊಂಡು ಹೋಗುವಾಗ ದಾರ್ಯಾಗ ಸಿಗ್ತಾರೆ, ಚೀಲ ಹೊತ್ಕೊಂಡು ಅವನು ಹೊತ್ಕೊಂಡು ಹೊಂಟಿದ್ದ, ಅವನು ಹೊತ್ಕೊಂಡು ಬರಾಕತ್ತಿದ್ದ. ಇಬ್ಬರು ಒಂದೇ ಜಾಗದಾಗ ಸಿಕ್ಕು ಒಬ್ಬ ಕೇಳಿದ, ಎಲ್ಲಿ ಹೊಂಟಿಯಪ್ಪ ತೊಗೊಂಡು? ಇಲ್ಲ, ಇಷ್ಟು ವರ್ಷ ನಾನು ನಿನ್ನಿದ್ರೊಳಗನ ಹಿಂಗೆ ಇಟ್ಟು ಬರ್ತಿದ್ದೆ ಅಂತ ರಾತ್ರಿ ಅವ ಅಂದ. ನಾನು ಅಲ್ಲಿಂದ ತೊಗೊಂಡು ಬಂದು ನಿನ್ನ ಬೆಳೆದಂಥ ರಾಶಿಯಾಗಿ ಹಾಕ್ತಿದ್ದೆ ಅಂತ ಅವ ಅಂದ. ಅವಾಗ ಅವರಿಬ್ಬರು ಸಂಭಾಷಣೆಯನ್ನು ಕೇಳಿದಂಥ ಊರು ಹಿರಿಯರು ಅವರು ಒಂದು ವಿಚಾರ ಮಾಡ್ಕೊಂಡಿದ್ರಂತ, ನಮ್ಮೂರಿಗೆ ಒಂದು ದೇವಾಲಯ ಇಲ್ಲ, ಆ ದೇವಾಲಯ ಕಟ್ಟುವುದಕ್ಕೆ ಜಾಗ ಹುಡುಕಾಡಕತ್ತಿದ್ವಿ. ನೀವಿಬ್ಬರು ಒಳ್ಳೆಯ ಭಾವದ ಸಹೋದರರು, ಯಾವ ಜಾಗದೊಳಗೆ ನಿಂತು ಈ ಮಾತುಗಳನ್ನು ಆಡಿರಿ, ಇದಕ್ಕಿಂತಲೂ ಪವಿತ್ರವಾದ ಜಾಗ ಯಾವುದಿಲ್ಲ, ಇಲ್ಲೇ ನಾವು ಗುಡಿ ಕಟ್ತೀವಂತ ಅದೇ ಜಾಗದಾಗ ಗುಡಿ ಕಟ್ಟಿದ್ರು. ಅಂದರೆ ಭಾವ ಒಳ್ಳೇದಿತ್ತು, ಅವನೂ ಉಣ್ಲಿ ನಾನು ಉಣ್ಲಿ ಅನ್ನುವ ಭಾವ ಇತ್ತು ಅಂದರೆ ಎಂದೂ ಜಗಳ ಆಗಂಗಿಲ್ಲ. ಕೌರವರು ಪಾಂಡವರಿಗೆ ಆದದ್ದೇನು? ದುರ್ಯೋಧನಾದಿಗಳು ಕೃಷ್ಣ ಪರಮಾತ್ಮನಂಥವನು ಸಂಧಾನಕ್ಕೆ ಹೋದಾಗ ಸುಮ್ಮನೆ ಒಂದು 5 ಗ್ರಾಮ ಕೊಟ್ಟು ಬಿಟ್ರೆ ಮುಗಿದ ಹೋಗಿತ್ತು. ಬಹಳ ಕೇಳಿರಲಿಲ್ಲ. ಅವರು ರಾಜನ ಮಕ್ಕಳೇ ಇದ್ರು, ಒಂದು 5 ಊರು ಕೊಟ್ಟು ಬಿಡಪ್ಪ ಅಂತ ಕೇಳಿದ್ರು. ಎಂದು ಕೊಡೋದಿಲ್ಲ ಅಂದ ಆರಂಭ ಆಗ್ತದೆ. ಎಲ್ಲ ಬಿಟ್ಟು ಹೋಗೋದೈತೆ ಅಂದ್ರೂ ಇಷ್ಟು ಅದನ್ನು ನಾವು ಬೆನ್ನು ಹತ್ತಿ ಬಂದಾಗ ಇದು ನಿನ್ನನ್ನು ಬಹಳ ಜರ್ಜರಿತನನ್ನಾಗಿ ಮಾಡ್ತದೆ. ಅದಕ್ಕೆ ನೀನು ಅದ್ರ ಬಗ್ಗೆ ಬಹಳ ಲಕ್ಷ್ಯ ಇರು. ಆ ಒಂದು ವೃದ್ಧಾಪ್ಯಕ್ಕೆ ನೀನು ಬಂದ ಬಳಿಕನೂ ಗೋವಿಂದನ ಕಡೆಗೆ ನೀನು ಚಿಂತೆ ಮಾಡದೇನೆ ಕೇವಲ ಆಸೆಯ ಕಡೆಗೆ ನಿನ್ನ ಮನಸ್ಸು ಹರಿದು ಹೋಗ್ತಿತ್ತು ಅಂದರೆ ಅದು ಒಳಿತಲ್ಲ ಅನ್ನುವಂಥ ಭಾವದೊಂದಿಗೆ ಶಂಕರ ಭಗವತ್ಪಾದರು
ಆನಂದದಿಂದ ಬದುಕುವ ಕಲೆಯನ್ನು ನಿಮ್ಮೆಲ್ಲರಿಗೆ ಹೇಳಿಕೊಡ್ತಾ ಎಚ್ಚರ ಇರಬೇಕು. ಮನುಷ್ಯ ಅವಲಕ್ಷಣಗಳು ಅಂದ್ರೆ ಇವೆ: ಮುಖಕ್ಕೆ ಒದಗುವಂಥ ಗೆರೆ, ಕಣ್ಣು ಕಾಣದಂತಾಗೋದು, ತಲೆಯ ಕೂದಲು ನೆರೆಯೋದು, ಕಿವಿಗಳೆಲ್ಲ ಹೋಗೋದು. ಇವೆಲ್ಲವೂ ಯಾವ ಲಕ್ಷಣ ಅಂದರೆ ನಮ್ಮ ಲಕ್ಷ್ಯ ಎಲ್ಲ ಪರಮಾತ್ಮನ ಕಡೆಗೆ ಹೋಗಬೇಕು ಅನ್ನೋದನ್ನು ತಿಳಿಸೋದಕ್ಕೆ ಬಂದಂತಹ ಲಕ್ಷಣಗಳು. ಆ ಕಾರಣದಿಂದ ಅಂತಹ ಭಗವಂತ ನಮಗೆ ಕೊಟ್ಟಂತಹ ಈ ಆಯುಷ್ಯದಲ್ಲಿ ಅವನ ಧ್ಯಾನಕ್ಕಾಗಿ ನಾವು ನಮ್ಮ ಬದುಕನ್ನು ಮೀಸಲಿಡಬೇಕು. ಆನಂದದಿಂದ ಅವನ ಧ್ಯಾನದಲ್ಲಿ ನಾವು ತತ್ಪರರಾಗಬೇಕು, ಕುಶಲಮತಿಗಳಾಗಬೇಕು. ಇದ್ದ ಆಯುಷ್ಯವನ್ನು ಅವನಿಗಾಗಿಯೇ ಸಮರ್ಪಿತವಾಗುವಂತೆ ನಾವು ಸಮರ್ಪಣೆ ಮಾಡಬೇಕು. ಎಂತೆಂಥ ಯೋಗಿಗಳು. ಮಹಾದೇವಿ ಅಕ್ಕ ಹೇಳ್ತಾಳೆ, ಚನ್ನ ಮಲ್ಲಿಕಾರ್ಜುನ ದೇವ, ನೀ ಕೊಟ್ಟ ಆಯುಷ್ಯ ಉಳ್ಳ ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಂಗಳ ಕಳೆವೆನೆಂದು ಬಂದೆನಯ್ಯ. ಯಾಕೆ ನಾನು ಈ ಮರ್ತ್ಯಲೋಕಕ್ಕೆ ಬಂದೀನಿ ಅಂತ ನೀನು ನನ್ನ ಪ್ರಶ್ನೆ ಮಾಡಿದರೆ, ನೀನು ಕೊಟ್ಟ ಆಯುಷ್ಯ ಉಳ್ಳ ನಕ್ಕರ, ಆಕೆ ಗ್ಯಾರಂಟಿ ಹೇಳಂಗಿಲ್ಲ. ಇನ್ನು ನೀ ಕೊಟ್ಟದ ಆಯುಷ್ಯ ಐತಿ ಅಂದ್ರೆ, ಇದುವರೆಗೂ ಸಣ್ಣ ವಯಸ್ಸಿನೊಳಗಕ್ಕೆ ಏನು ಧ್ಯಾನ ಜಪ ತಪಗಳನ್ನು ಮಾಡಬೇಕಾಗಿತ್ತು, ಅನುಭವ ಏನು ಪಡಿಬೇಕಾಗಿತ್ತು, ಆ ಎಲ್ಲ ಆನಂದದೊಳಗಾಕಿ ಅದಾಳ. ಅಷ್ಟು ಆನಂದದೊಳಗೆ ಇದ್ದು ಇನ್ನೂ ನನ್ನ ಬದುಕಿನೊಳಗೆ ನೀನು ಆಯುಷ್ಯ ಅನ್ನೋದು ಕೊಟ್ಟಿ ಅಂದ್ರೆ ಅದನ್ನೆಲ್ಲ ನಾ ಹೆಂಗೆ ಕಳಿತೀನಿ? ಲಿಂಗ ಸುಖಿಗಳ ಸಂಘದಲ್ಲಿ ದಿನಂಗಳ ಕಳೆವೆ. ಎಲ್ಲಿ ಆನಂದದಿಂದ ಇರ್ತಾರ ಲಿಂಗ ಸುಖಿಗಳು ಅಂದರೆ ಯಾವೊಂದೂ ದುಃಖ ಇಲ್ಲದೆ ಇರುವಂಥ ಯೋಗಿಗಳು. ಅವರ ಮುಖ ಪ್ರಸನ್ನತೆಯನ್ನು ನೋಡಿದ್ರೇ ಆನಂದ ಆಗ್ತಿರಬೇಕು. ಅವರು ಎಲ್ಲರೊಂದಿಗೆ ಒಡನಾಡುವುದನ್ನು ನೋಡಿದ್ರೇ ಆನಂದ ಆಗ್ತಿರಬೇಕು. ಅಂತಹ ತಪಸ್ವಿಗಳು ನಡೆದಾಡುವಂಥ ಈ ಪುಣ್ಯಭೂಮಿ ಏನದಲ್ಲ, ಅವರು ಎಲ್ಲಿ ವಾಸ ಆಗಿ ಅದಾರಲ್ಲ ಆ ವಾಸಸ್ಥಳದಲ್ಲಿ ನಾನಿದ್ದು ನನ್ನ ಬದುಕನ್ನು ಪವಿತ್ರಗೊಳಿಸಿಕೊಳ್ಳಬೇಕು ಅಂತ ಎಲ್ಲ ಹೊಳಿ ದಾಟಿದವರ ಹಿಂಗೆ ಮಾತಾಡ್ತಾರೆ. ಭವದ ಹೊಳೆಯನ್ನು ದಾಟಿದಂಥ ಯೋಗಿಗಳೇ ಇನ್ನೂ ಲಿಂಗ ಸುಖಿಗಳ ಸಂಘದಲ್ಲಿ ಇರಬೇಕು ಅಂತ ಬಯಸ್ತಾರಂದ್ರೆ ನಾವಿನ್ನೂ ಆ ದಂಡಿಗೆ ಸಹಿತಕ್ಕೆ ಬಂದಿಲ್ಲ. ಹೊಳೆ ದಂಡಿಗೆ ಸಹಿತ ನಾವಿನ್ನೂ ಬಂದಿಲ್ಲ. ಬರಬೇಕು, ನಾವಿನೊಳಗೆ ಕೂಡಬೇಕು, ಭವದ ಹೊಳೆಯನ್ನು ದಾಟಬೇಕು. ಇದೆಲ್ಲ ಹೆಂಗೆ ಸಾಧ್ಯದಂದರೆ ಭವತಿ ಭವಾರ್ಣವ ತರಣೇ ನೌಕಾ ಅಂದಂಗೆ ಇದೆಲ್ಲ ಹಿಂಗೆ ತತ್ ಕಥನಂ ತತ್ ಚಿಂತನಂ. ಯಾವಾಗ ಅದೇ ವಿಚಾರವನ್ನು ಕುರಿತು ನಾವು ಚಿಂತನ ಮಂಥನಗಳನ್ನು ಮಾಡ್ತಿರ್ತೀವಿ, ಒಂದೊಂದು ಕಾಲಕ್ಕೆ ಒಂದೊಂದು ಸ್ಫುರಣ ಆಗ್ತದೆ. ಯಾರಿಗೆ ಯಾವ ಸಮಯದೊಳಗೆ ಆ ಲೀಲಾ ಹೊಳಿತದ ಹೇಳಕ್ಕೆ ಬರಂಗಿಲ್ಲ. ತುಳಸಿದಾಸರಿಗೆ ಹೆಂಡತಿ ಹೇಳಿದ ಮಾತೇ ಲೀಲಾ ಆಗಿ ಪರಿವರ್ತನೆ ಆಯಿತು. ಬುದ್ಧನಿಗೆ ತನ್ನ ರಥವನ್ನು ನಡೆಸುವಂಥ ಸಾರಥಿ ಹೇಳಿದ ಮಾತು ವೇದವಾಕ್ಯವಾಗಿ ಪರಿವರ್ತನೆ ಆಯಿತು. ಆ ಕ್ಷಣ ಏನು ನಮ್ಮೊಳಗೆ ಬಂದಿರ್ತದಲ್ಲ ಅದನ್ನು ನಾವು ಗಟ್ಟಿಯಾಗಿ ಹಿಡಿದ್ರೆ ಭಗವಂತನ ಕಡೆಗೆ ನಾವು ನಮ್ಮ ಯಾತ್ರೆಯನ್ನು ಆನಂದದಿಂದ ಮುಂದುವರಿಸಬಹುದು ಅಂತ ಹೇಳ್ತಾ, ಜರ್ಜರಿತವಾದಂಥ ಶರೀರ, ಹೋದಂಥ ಹಲ್ಲುಗಳು, ನೆರೆತಂತಹ ತಲೆ, ಈ ಎಲ್ಲ ಲಕ್ಷಣಗಳು ಬರುವ ಪೂರ್ವದಲ್ಲಿನೇ ಗೋವಿಂದನ ಧ್ಯಾನ ಮಾಡಬೇಕು. ಅವು ಬಂದರೂ ಚಿಂತೆ ಇಲ್ಲ, ಅವೆಲ್ಲ ಆಗಿದ್ರೂ ಆ ಎಲ್ಲ ಲಕ್ಷಣಗಳ ಮಧ್ಯದಲ್ಲೂ ನನ್ನ ಲಕ್ಷ್ಯ ಗೋವಿಂದ, ಅದು ನಿನ್ನ ಕಡೆಗೆ ಇರಲಿ ಅಂಥೇಳಿ ಎಲ್ಲರೂ ಪ್ರಾರ್ಥಿಸೋಣ ಅಂಥೇಳಿ ಇಂದಿನ ಚಿಂತನೆಗೆ ವಿರಮಿಸ್ತೇನೆ.